How we should start our investment? Already ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಹೌ ಶುಡ್ ವಿ ಇನ್ಕ್ರೀಸ್ ಅವರ್ ಇನ್ವೆಸ್ಟ್ಮೆಂಟ್ ಅಂಡ್ ಹೌ ವಿ ಶುಡ್ ಟೇಕ್ ಇಟ್ ಫಾರ್ವರ್ಡ್. ಆ ಸ್ಟೆಪ್ಸ್ಗಳನ್ನ ಹೇಳಕ್ಕೆ ಇವತ್ತು ಒಂದು 2-3 ಆಕ್ಷನೇಬಲ್ ಪಾಯಿಂಟ್ ನಾನು ಹೇಳಕ್ ಹೋಗ್ತೇನೆ. ಮೊದಲನೇದು ಆಕ್ಷನೇಬಲ್ ಪಾಯಿಂಟ್, ಪ್ರತಿಯೊಬ್ಬರಿಗೂ ನಿಮ್ದೊಂದು ಇನ್ಕಮ್ ಅಕೌಂಟ್ ಅಂತ ಇದೆ. ನಿಮ್ಗೆ ಸ್ಯಾಲ್ರಿ ಬರುತ್ತಲ್ಲ, ಅದು ಇನ್ಕಮ್ ಅಕೌಂಟ್ ಅಂತ ಕರಿತೀನಿ. ಹಸ್ಬೆಂಡ್ ವೈಫ್ ಇಬ್ರು ಸಂಪಾದನೆ ಮಾಡ್ತಾ ಇದ್ರೆ ಇಬ್ರದ್ದು ಒಂದು ಇನ್ಕಮ್ ಅಕೌಂಟ್ ಇರುತ್ತೆ. ಓನ್ಲಿ ಹಸ್ಬೆಂಡ್ ಕೆಲಸ ಮಾಡ್ತಾ ಇದ್ರೆ ಇನ್ಕಮ್ ಅಕೌಂಟ್ ಇರುತ್ತೆ. ಬಿಸ್ನೆಸ್ ಮ್ಯಾನ್ ಇದ್ರೆ ನಿಮ್ಗೊಂದು ನಿಮ್ಮ ರಿಸೀವಬಲ್ಸ್ ಇರೋಕೆ ಒಂದು ಅಕೌಂಟ್ ಇರುತ್ತೆ. ಇದನ್ನ ನಾವು ಇನ್ಕಮ್ ಅಕೌಂಟ್ ಅಂತ ಕರಿತೀವಿ. ದ ಮೂಮೆಂಟ್ ನಿಮ್ಮ ದುಡ್ಡು ಇನ್ಕಮ್ ಅಕೌಂಟಿಗೆ ಬರ್ತಾ ಇದ್ದಂಗೆ ಯು ಡಿವೈಡ್ ಇಂಟು ಫಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಅಕೌಂಟ್ ನ ಕ್ರಿಯೇಟ್ ಮಾಡಿ. ಡೋಂಟ್ ಪುಟ್ ಆಲ್ ಮನಿ ಇನ್ ಒನ್ ಅಕೌಂಟ್ ಅಂಡ್ ಯು ಕೀಪ್ ಸ್ಪೆಂಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಆಲ್ ಟುಗೆದರ್ ಒನ್ ಅಕೌಂಟ್. Don't make this. First, I'm telling the most important is create first one income account separate. ಎರಡನೇದು ಇಂಪಾರ್ಟೆಂಟ್ ಅಕೌಂಟ್ ಬಂದ್ಬಿಟ್ಟು ಇನ್ವೆಸ್ಟ್ ಇಟ್ ಅಕೌಂಟ್. ಮೂರನೇ ಅಕೌಂಟ್ ಬಂದ್ಬಿಟ್ಟು ಸ್ಪೆಂಡ್ ಇಟ್ ಅಕೌಂಟ್. ದ ಮೂಮೆಂಟ್ ನಿಮ್ ಇನ್ಕಮ್ ಅಕೌಂಟ್ ಏನು ದುಡ್ಡು ಬರುತ್ತೆ, ಯು ಹ್ಯಾವ್ ಟು ಡಿವೈಡ್ ಇಂಟು 2 ಪಾರ್ಟ್. ಒನ್ ಇಸ್ ಇನ್ವೆಸ್ಟ್ ಇಟ್ ಅಕೌಂಟ್, ಇನ್ನೊಂದು ಸ್ಪೆಂಡ್ ಇಟ್ ಅಕೌಂಟ್. ಸರ್ ತಂಬ್ರೂಲ್ ಎಷ್ಟಿದೆ ಸರ್, ಬಂದಿರೋ ಅಕೌಂಟ್ ಅಲ್ಲಿ ಎಷ್ಟು ಉಳಿಸ್ಬೇಕು, ಎಷ್ಟು ಖರ್ಚು ಮಾಡ್ಬೇಕಂದ್ರೆ ತಂಬ್ರೂಲ್ ಬೇರೆ ಬೇರೆ ಇದೆ. ಬಟ್ ಐ ಆಮ್ ಟೆಲಿಂಗ್ ಯು, ಯುವರ್ ಇನ್ಕಮ್ ಅಕೌಂಟ್ ಬಂದಿರೋದ್ರಲ್ಲಿ you try to spend it within 50% of that money. Suppose if you are getting 50,000 rupees, try to manage your family with 25,000. Remaining 25,000, plan it for invest it account. Sir, I'm only getting 20,000 rupees. ಅವಾಗ ಏನ್ ಮಾಡಬೇಕು, at least 15,000 ಅಲ್ಲಿ ಫ್ಯಾಮಿಲಿನ ಮ್ಯಾನೇಜ್ ಮಾಡಿ 5,000 ರೂಪಾಯಿ ಉಳಿಸಕ್ಕೆ ಟ್ರೈ ಮಾಡಿ. If you don't bifurcate this, no, I'll tell you, you will never able to save money. The first actionable point is you should create a 3 accounts. ಬ್ಯಾಂಕ್ ಅಕೌಂಟ್ಗಳೇ, ಇನ್ಕಮ್ ಅಕೌಂಟ್ ಬೇರೆ, ಇನ್ವೆಸ್ಟ್ ಇಟ್ ಅಕೌಂಟ್ ನಿಮ್ಮ SIP ಹೋಗುವಂತ ಅಕೌಂಟ್ ಬೇರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಹೋಗೋ ಅಕೌಂಟ್ ಬೇರೆ. SIP ಇನ್ವೆಸ್ಟ್ಮೆಂಟ್ ಕ್ಯಾನ್ ಬಿ ಒನ್ ಅಕೌಂಟ್ ಅಂಡ್ ನಿಮ್ ಸ್ಪೆಂಡ್ ಮಾಡೋವಂಥದ್ದು, ನೀವು ಗ್ರಾಸರಿ ಪರ್ಚೇಸ್ ಮಾಡೋದಾಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಾಗಿರ್ಬೋದು, ನಿಮ್ ಬೇರೆ ಬೇರೆ ಬಿಲ್ಸ್ಗಳು ಖರ್ಚು ಮಾಡೋ ಅಕೌಂಟ್ ಬೇರೆ. ಈ 3 ಅಕೌಂಟ್ಗಳನ್ನ ಯಾವಾಗ ಸಪ್ರೇಟ್ ಮಾಡ್ತಿರಲ್ಲ ಆವಾಗ್ಲೇನೆ ನಿಮ್ ದುಡ್ಡು ಉಳಿಸಕ್ಕಾಗತ್ತೆ. ವೆನ್ ಯು ಮಿಕ್ಸ್ ಆಲ್ ಇನ್ ಒನ್ ಅಕೌಂಟ್, ಟ್ರಸ್ಟ್ ಮೀ, ಮೆನಿ ಟೈಮ್ ನಿಮ್ SIPಗಳು ಬೌನ್ಸ್ ಆಗುತ್ತೆ. Many times you will end of the month ನಿಮ್ ದುಡ್ಡೇ ಉಳಿಯಲ್ಲ, ನಿಮ್ಗೆ ದುಡ್ಡೇ ಸಾಕಾಗಲ್ಲ. So when you make this, first the actionable point is open 3 account. Again I'm repeating, your income account, invest it account and spend it account. Income account is salary ಬರುವಂತದ್ದು, ನಿಮ್ಮ ಇನ್ಕಮ್ ಬರುವಂತದ್ದು ಅಥವಾ ಪ್ರಾಫಿಟ್ ಬಂದಿರುವಂತದ್ದು. ಇನ್ವೆಸ್ಟ್ ಇಟ್ ಅಕೌಂಟ್ ನಿಮ್ಮ SIP ಮತ್ತೆ ಒನ್ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು, ಪ್ರೀಮಿಯಂ ಕಟ್ಟುವಂತದ್ದು ಆಗಿರ್ಬೋದು. ಸ್ಪೆಂಡ್ ಇಟ್ ಅಕೌಂಟ್ ಬಂದ್ಬಿಟ್ಟು ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡುವಂತ ಅಕೌಂಟ್. When you do it, you are able to see the difference in your day-to-day life. Sir, investment account ಮಾಡಿದ್ಮೇಲೆ ಏನ್ ಮಾಡಬೇಕು, you have to open one investment account. It's called e-wealth account. Today we are all in a digital world. ಮೊದಲೆಲ್ಲ ನಾವು ಫಿಸಿಕಲ್ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ಬೇಕಾಗ್ತಿತ್ತು. ಟುಡೇ ಯುವರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಕೌಂಟ್ ನ ನಿಮ್ಮ ಇನ್ವೆಸ್ಟ್ಮೆಂಟ್ e-wealth ಅಕೌಂಟ್ ಕನೆಕ್ಟ್ ಮಾಡೋದ್ರಿಂದ ಅದ್ರ ಮೂಲಕ ನಿಮಗೆ ನಿಮ್ಮ SIPಗಳು ಇನ್ವೆಸ್ಟ್ ಮಾಡ್ಬೋದು, ನಿಮ್ಮ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಪ್ರತಿಯೊಬ್ಬರು ಹೇಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮ್ಯಾಂಡೇಟರಿ ಇದೆ, ಒಂದು e-wealth ಅಕೌಂಟ್ ನ ಮ್ಯಾಂಡೇಟರಿ ಮಾಡ್ಕೊಳ್ಳಿ. ಯಾವುದೇ ಒಂದು e-wealth ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಬಹಳ ಇಂಪಾರ್ಟೆಂಟ್ ಏನಿದೆ, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಪ್ಯಾನ್ ಕಾರ್ಡ್, ನಿಮ್ಮ ಬ್ಯಾಂಕ್ ಅಕೌಂಟ್, ಈ 3 ಇಂಪಾರ್ಟೆಂಟ್ ಇದೆ. ಇದನ್ನ ಮಾಡೋದ್ರಿಂದ ಎನಿ ಆಫ್ ಅವರ್ ಇನ್ಸ್ಪೈರ್ ಇಂಡಿಯಾ ಅಡ್ವೈಸರ್ ನಿಮ್ಗೆ ಗೈಡ್ ಮಾಡ್ತಾರೆ. ಒನ್ಸ್ ಯು ಹ್ಯಾವ್ e-wealth ಅಕೌಂಟ್, ಇಟ್ ವಿಲ್ ಕನೆಕ್ಟ್ ವಿತ್ ಯುವರ್ ಇನ್ವೆಸ್ಟ್ ಇಟ್ ಅಕೌಂಟ್. ಸೊ ದಟ್ ಇಸ್ ನೆಕ್ಸ್ಟ್ ಇಂಪಾರ್ಟೆಂಟ್. 3 ಅಕೌಂಟ್ ಮಾಡಿದ ತಕ್ಷಣ ನಿಮ್ಮ ಇನ್ವೆಸ್ಟ್ಮೆಂಟ್ ಅಕೌಂಟ್ ನ ನಿಮ್ಮ e-wealth ಅಕೌಂಟ್ಗೆ ಕನೆಕ್ಟ್ ಮಾಡಬೇಕು ಟು ಸ್ಟಾರ್ಟ್ ಯುವರ್ SIP. ಅದಾದ್ಮೇಲೆ ಏನ್ ಮಾಡಬೇಕು, ಸಿಟ್ ವಿತ್ ಯುವರ್ ಅಡ್ವೈಸರ್, ಸಿಟ್ ವಿತ್ ರಿಲೇಶನ್ಶಿಪ್ ಮ್ಯಾನೇಜರ್. ಹಿ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಯುವರ್ ಗೋಲ್ಸ್. ಸರ್ ನಾನು ಕ್ರೋರ್ಪತಿ ಆಗಬೇಕು, ನನ್ನ ಡ್ರೀಮ್ ಮನೆ ಕಟ್ಟಬೇಕು, ಎಜುಕೇಶನ್ ಇದೆ, ರಿಟೈರ್ಮೆಂಟ್ ಇದೆ, ಅದರ್ ಗೋಲ್ಸ್ ಇದೆ. ಈ ಟೇಕ್ ಔಟ್ ಆಲ್ ದ ಗೋಲ್ಸ್ ಅಂಡ್ ಮೇಕ್ ಅ ಫೈನಾನ್ಷಿಯಲ್ ಪ್ಲಾನ್. ಇದರಲ್ಲಿ ಡಿಟೇಲ್ಡ್ ಪ್ಲಾನು ಇದೆ, ಸಮರೈಸ್ ಪ್ಲಾನು ಇದೆ. ಒಂದ್ಸರಿ ಇವೆಲ್ಲಾ ಪ್ಲಾನ್ಗಳು ಮಾಡಿದ್ಮೇಲೆ ನಿಮಗೆ ಇನ್ವೆಸ್ಟ್ಮೆಂಟ್ಗಳು ಏನೇನು ಬರ್ತಾ ಇದೆ, ಈ ಎಲ್ಲಾ ಇನ್ವೆಸ್ಟ್ಮೆಂಟ್ಗಳು ನಿಮ್ಮ ಗೋಲ್ಗಳಿಗೆ ಮ್ಯಾಪ್ ಮಾಡ್ತವೆ. ಮ್ಯಾಪ್ ಮಾಡಿದ್ಮೇಲೆ ಏನಾಗುತ್ತೆ, ಟ್ರ್ಯಾಕಿಂಗ್ ಮಾಡಬೇಕು. ಸೊ ಟ್ರ್ಯಾಕಿಂಗ್ ಮಾಡಿದ್ಮೇಲೆ ಏನು, ಆ ಗೋಲ್ಗಳು ಹತ್ರ ಬಂದಂಗ ನಿಮ್ಮ ಅಡ್ವೈಸರ್ ಅಥವಾ ನಿಮ್ಮ ರಿಲೇಶನ್ಶಿಪ್ ಮ್ಯಾನೇಜರ್ ವಿಲ್ ಹೆಲ್ಪ್ ಯು ಟು ಚೇಂಜ್ ದ ಪೋರ್ಟ್ಫೋಲಿಯೋ. ಅಗ್ರೆಸಿವ್ ಇಂದ ಮಾಡರೇಟ್, ಮಾಡರೇಟ್ ಇಂದ ಕನ್ಸರ್ವೇಟಿವ್ ಕನ್ವರ್ಟ್ ಮಾಡಿ ನಿಮ್ಮ ಗೋಲ್ಸ್ ಟೈಮ್ ಅಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ಮಾರ್ಕೆಟ್, ಮೆದರ್ ಮಾರ್ಕೆಟ್ ಅಪ್ ಇದೆನೋ ಡೌನ್ ಇದೆನೋ, ಹಿ ವಿಲ್ ಹೆಲ್ಪ್ ಯು ಟು ಗೆಟ್ ದಟ್ ಮನಿ ಇನ್ ಅ ರೈಟ್ ಟೈಮ್. ಸೊ ಪ್ಲಾನಿಂಗ್ ಅಲ್ಲಿ ಏನಾಗುತ್ತೆ, ರೈಟ್ ಮನಿ, ರೈಟ್ ಅಮೌಂಟ್ ಆಫ್ ಮನಿ ಯು ವಿಲ್ ಗೆಟ್ ಇನ್ ಅ ರೈಟ್ ಟೈಮ್. ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ನಾವು ಮಾಡುವಂಥದ್ದು. ಸೊ ಒಂದ್ಸರಿ ನಿಮ್ದು ಪ್ಲಾನಿಂಗ್ ಆದ್ಮೇಲೆ, ಸೇವಿಂಗ್ಸ್, ಇನ್ಕಮ್ ಅಂಡ್ ಸ್ಪೆಂಡಿಂಗ್ ಆದ್ಮೇಲೆ, ಅಲ್ಲಿಂದ ನೆಕ್ಸ್ಟ್ e-wealth ಅಕೌಂಟ್, e-wealth ಅಕೌಂಟ್ ಆದ್ಮೇಲೆ ಇಟ್ ಲಿಂಕ್ ವಿತ್ ಆಲ್ ಯುವರ್ ಗೋಲ್ಸ್. ಸೊ ಅದಾದ್ಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ಇಸ್ ಅವರ್ ಇನ್ಸ್ಪೈರ್ ಇಂಡಿಯಾ ಟೀಮ್ ಇಕ್ವಿಪ್ಡ್ ವಿತ್ ಲಾಟ್ ಆಫ್ ಟೂಲ್ಸ್. ಈ ಟೂಲ್ಸ್ ನ ಇಟ್ಕೊಂಡು ನಿಮ್ಮ ರಿಸ್ಕ್ ಅಪಿಟೈಟ್ ಏನಿದೆ,
ಟೈಮ್ ಪೀರಿಯಡ್ ಎಷ್ಟಿದೆ, ಅದ್ರ ಬೇಸಿಸ್ ಮೇಲೆ ನಿಮಗೆ ಪ್ಲಾನಿಂಗ್ ಮಾಡಿಕೊಡ್ತಾರೆ. ಯಾವ ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಟರ್, ಕನ್ಸರ್ವೇಟಿವ್ ಇನ್ವೆಸ್ಟ್ ಮಾಡೋದು ಬೆಟರಾ, ಮಾಡರೇಟ್ ಬೆಟರಾ, ಲಾಂಗ್ ಟರ್ಮ್ ಅಲ್ಲಿ ಮಾಡೋದು ಬೆಟರಾ, ಅಗ್ರೆಸಿವ್ ಮಾಡೋದು ಬೆಟರಾ ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಮಾಡೋದು ಬೆಟರ್, ಈ ತರ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ ನಿಮಗೆ ಅವರು ಗೈಡ್ ಮಾಡ್ತಾರೆ. ರೈಟ್. ಸೊ ಟುಡೇ ಐ ವಾಂಟ್ ಟು ಹ್ಯಾಪಿ ಸ್ಪೆಷಲ್ ಇದೆ ವ್ಯಾಲೆಂಟೈನ್ ಡೇ ಇರೋದ್ರಿಂದ, ಈ ವ್ಯಾಲೆಂಟೈನ್ ಡೇಗೆ ಐ ವಾಂಟ್ ಟು ಇಂಟ್ರೊಡ್ಯೂಸ್ some of our Inspire India team members. The great part ಏನಪ್ಪಾ ಅಂದ್ರೆ, many investors comes to us, but I have seen only few investors. I have seen only few investors comes together as a couple. ನಾನು ಬಹಳಷ್ಟು ಸಲ ಹೇಳ್ತೀನಿ, ಸರ್ ಪ್ಲಾನಿಂಗ್ ಬರ್ಬೇಕಾದ್ರೆ ದಯವಿಟ್ಟು ಹಸ್ಬೆಂಡ್ ವೈಫ್ ಜೊತೆಗೆ ಬನ್ನಿ. ಬಹಳಷ್ಟು ಜನ ನಾನು ಹೇಳಿದ ಮೇಲೂ ಬರೋಕ್ಕಾಗ್ತಿಲ್ಲ, ಏನೋ ಒಂದು ರೀಸನ್ಗಳು ಇರ್ಬೋದು. ಸರ್ ಇಲ್ಲ ಸರ್ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಇಲ್ಲ ಸರ್ ಅವ್ರು ಬ್ಯುಸಿ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಲೈಫ್ ಟೈಮಲ್ಲಿ ಮಾಡುವಂಥ ಬಹಳಷ್ಟು ಇಂಪಾರ್ಟೆಂಟ್ ಡಿಸಿಷನ್ನ ನಿಮ್ಮ ಪಾರ್ಟ್ನರ್ ಇಲ್ಲದೆ ಮಾಡಿದ್ರೆ ಫ್ಯೂಚರಲ್ಲಿ ನಿಮಗೆ ಸಪೋರ್ಟ್ ಸಿಗೋದು ಬಹಳ ಕಷ್ಟ ಇದೆ. ಸೊ ಆ ಥರ ವಂಡರ್ಫುಲ್ ಕಪಲ್ಸ್ ನಮ್ಮ ಇನ್ಸ್ಪೈರ್ ಇಂಡಿಯಾ ಜೊತೆ ಲಾಸ್ಟ್ 5, 6, 7 years ಇಂದ 8 years ಇಂದ ಅಸೋಸಿಯೇಟ್ ಆಗಿರುವಂಥ, ಇನ್ನೂ ಕೆಲವರು 10 years ಇಂದ ಅಸೋಸಿಯೇಟ್ ಆಗಿರುವಂಥ ಸಮ್ ಆಫ್ ದ ಕಪಲ್ಸ್ ಆರ್ ದೇರ್ ವಿತ್ ಮೀ. ಇವತ್ತು ನಿಮ್ ಎಲ್ರಿಗೂ ನಾ ಈ ಒಂದು ಪ್ರೆಸೆಂಟೇಷನ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯು ಬೀನ್ ಅ ವಂಡರ್ಫುಲ್ ಕಪಲ್ ಅಂಡ್ ಐ ಬಿ ಏಬಲ್ ಟು ಸಿ ಲಾಟ್ ಆಫ್ ಲವ್ ಇನ್ ವೆನ್ ಯು ಕಮ್ಸ್ ಟು ಅಸ್ ಅಂಡ್ ಟಾಕಿಂಗ್. ನೀವು ಮಾತಾಡೋದ್ರಲ್ಲಿ ಗೊತ್ತಾಗುತ್ತೆ ನಿಮ್ಮಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ. ಐ ಥಿಂಕ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ ರಿಫ್ಲೆಕ್ಷನ್ ಇನ್ ಯುವರ್ ಫೈನಾನ್ಷಿಯಲ್ ಲೈಫ್ ಆಲ್ಸೋ. Yes. So Ravindra SD and Shamla madam, Ramchandra MS and Vibha, Raghavendra SD and Archana madam, Ramurthy and Mamta Prabhu madam. I think these are the people I've seen. I want to add some more people. These are the people are even more old investors. And Parshuram Kulkarni and Radhika madam, I've seen these people are also wonderful. I know 2011 ಇಂದ ನಮ್ಮ ಜೊತೆಗಿದ್ದಾರೆ. Karnakar and Bindu Jairaj madam, I think they are almost from 2008 with us. I've seen whenever they're coming, they come with a couple. And Viresh and Priyanka, I've seen the wonderful new couple also started coming together always. ಯಾಕೆ ಎಕ್ಸಾಂಪಲ್ ನಾ ರೋಲ್ ಮಾಡೆಲ್ ಕಪಲ್ಸ್ ಅಂತ ಕರಿತಾ ಇದ್ದೀನಿ ಅಂದ್ರೆ, ಟುಡೇ ಐ ಆಮ್ ಇನ್ಸ್ಪೈರ್ ಇಂಡಿಯಾದಲ್ಲಿ ನಂಗೆ ತುಂಬಾ ಖುಷಿ ಆಗೋದು ಏನಂತಂದ್ರೆ, ಈ ಒಂದು ಫೈನಾನ್ಷಿಯಲ್ ಜರ್ನಿನ ನೋಡಿ, ನಾವು ಜೀವನದಲ್ಲಿ ಮದುವೆ ಆಗ್ಬೇಕಾದ್ರೆ ಎಲ್ಲಾನು ಪ್ರಾಮಿಸ್ ಮಾಡಿರ್ತೀವಿ, ಬಟ್ ವೆನ್ ಕಮ್ಸ್ ಟು ದ ಫೈನಾನ್ಷಿಯಲ್ ಡಿಸಿಷನ್ many times we'll never consider partner, but these couples have done it. There are many couples, but I'm able to share only few couples. So hagagi I congratulate all of you. You've been a wonderful couple, and Inspire India is also feel very proud that to serve you people. That's a very, very important. So hagagi dear friends, today is again I'm telling you little bit of time constraint irodrinda, ಈ ಆನ್ಲೈನ್ ಇರೋದ್ರಿಂದ I'm able to take it little fast ride session ತಗೊಂಡಿದ್ದೀನಿ. But one important ಇದೆ. So right today we are celebrating Valentine's Day special webinar ಮಾಡ್ತಾ ಇರೋದ್ರಿಂದ let us do one exercise today. Okay, I am going to play one video now. Right, ಈ ವಿಡಿಯೋ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಅದೇ ಟೋಲ್ಡ್ ಇನ್ ವರ್ಕ್ಶಾಪ್ ಅಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೊ ನಮ್ಮ ಲೈಫ್ ಅಲ್ಲಿ ನಮ್ಮ ವೈಫ್ಗೆ ಹಸ್ಬೆಂಡ್ ನಾವು ಅದು ವಿ ಪ್ರಪೋಸ್, ರೈಟ್? Today the time has come to propose our money. So money ಅಂದ ತಕ್ಷಣ ನಾವೆಲ್ಲರೂ ಏನು ಹೇಳೋದು? ಐ ಲವ್ ಯು ಮನಿ. ಸೊ ಇಮ್ಯಾಜಿನ್ ಮಾಡಿ, ನಿಮ್ಮ ಮೈಂಡ್ ಸೆಟ್ನ ಯಾವ ಥರ ರೆಡಿ ಮಾಡ್ಕೋಬೇಕಂದ್ರೆ, ವೆಲ್ತ್ ಕ್ರಿಯೇಷನ್ ಇಸ್ ಗೋಯಿಂಗ್ ಟು ಲೈಕ್ ನಿಮ್ಮ ಮಳೆ ಬರ್ತಾ ಇದೆ, ಆ ಮಳೆನಲ್ಲಿ ನೀರು ಬರ್ತಾ ಇಲ್ಲ, ದುಡ್ಡಿನ ಮಳೆ ಬರ್ತಾ ಇದೆ. ಅದ್ರ ಜೊತೆ ಒಂದು ಮೋಸ್ಟ್ ರೊಮ್ಯಾಂಟಿಕ್ ಸಾಂಗ್ನ ಪ್ಲೇ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಐ ಆಮ್ ಶ್ಯೂರ್ ಯು ಆರ್ ಆಲ್ ಗೋಯಿಂಗ್ ಟು ಎಂಜಾಯ್ ದಟ್. ಥ್ಯಾಂಕ್ ಯು ವೆರಿ ಮಚ್. Enjoy the music, enjoy this song. Thank you for watching this video. Please subscribe it, share it, like it, or press the bell icon button for regular updates. If you have any questions, kindly write into the comment section. Thank you.